स्वागत है आपका बी न्यूज नेशन में। मैं हूं शकील बागमारे। कोरोना की लड़ाई में एमबी पाटिल का बड़ा योगदान। तुम ಅಷ್ಟೇ ಇದು ಮಾಡ್ಬಿಡಿ ಇದೆಲ್ಲ ಅಂತ ಮುಂದೆ ಹೋಗ್ಬಿಡು स्वैब टेस्टिंग चैम्बर डोनेट किया एमबी पाटिल फाउंडेशन ने। एक्स होम मिनिस्टर एमबी पाटिल के हाथों से स्वैब टेस्टिंग चैम्बर का उद्घाटन किया गया। ये एक प्रोटेक्टेड स्वैब टेस्टिंग चैम्बर है। इससे कोविड-19 वायरस का सैंपल लेने वाले इस वायरस के हमले से बचेंगे और सेफ रहेंगे। इसी को देखते हुए एमबी पाटिल फाउंडेशन की ये एक अच्छी सोच और अच्छी सेवा है। बताया जा रहा है कि बीएलडी में भी स्वैब टेस्टिंग चैम्बर को बटाया गया है और सिविल हॉस्पिटल में एक यानी 2 स्वैब टेस्टिंग चैम्बर का इंतजाम किया गया है, कहा एमबी पाटिल ने। कोविड-19 ಏನು ಕೊರೋನಾ ಭೀತಿ ನಮ್ಮನ್ನು ಕಾಡ್ತಾ ಇದೆ। ಇದರಲ್ಲಿ ಏನು ಫ್ರಂಟ್ಲೈನ್ ವರ್ಕರ್ಸ್ ಇದ್ದಾರೆ, ಡಾಕ್ಟರ್ಸ್ ಆಗಲಿ, ಆಶಾ ಕಾರ್ಯಕರ್ತರಾಗಲಿ, ನರ್ಸಸ್ ಆಗಲಿ, ಪೊಲೀಸರಾಗಲಿ, ಇನ್ನಿತ ಅಧಿಕಾರಿಗಳಾಗಲಿ, ಜಿಲ್ಲಾಡಳಿತ ರೆವೆನ್ಯೂ ಇರ್ಬೋದು, ಎಲ್ಲರೂ ಕೂಡ ಭಾಳ ಈ ಒಂದು ಟೆಸ್ಟಿಂಗ್ ಸಮಯದಲ್ಲಿ ಅವರೆಲ್ಲರೂ ಕೂಡ ಭಾಳಷ್ಟು ಜಾಗರೂಕತೆಯಿಂದ ಇರಬೇಕಾಗ್ತದೆ। ಸ್ವ್ಯಾಬ್ ಟೆಸ್ಟಿಂಗ್ನೇ ಅತಿ ಮಹತ್ತರವಾದಂಥದ್ದು, ಅಲ್ಲಿನೇ ಭಾಳ ಹೈ ರಿಸ್ಕ್ ಇರುವಂಥದ್ದು। ಈ ಒಂದು ಚೇಂಬರ್ ಏನಿದೆ, ಸ್ವಾಬ್ ಟೆಸ್ಟಿಂಗ್ ಚೇಂಬರು, ಇದನ್ನು ಬೆಲ್ಗಾಮ್ನಲ್ಲಿ ನಮ್ಮ ವೇಗ ಹೆಲ್ಮೆಟ್ಸು ಏನಿದೆ ಅದು ಸುನಿಲ್ ಪಾಟೀಲ್ ಅವ್ರಿಗೆ ಭಾಳ ಪರಿಚಿತರವರು। ಅವರು ಈ ಡಿಫೆನ್ಸಿಗೆ DRDOಗೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾಯಿದ್ರು। ಅದನ್ನು ಸುನಿಲ್ ಗೌಡ್ರು MLC ಅವ್ರು ತಿಳ್ಕೊಂಡು ಅಂಥದ್ದು ಒಂದು ನಮಗೂ ಉಳ್ಕೊಳಕ್ಕೆ ನಮ್ಮೊಂದು ಸಂಬಂಧ ಇರೋದ್ರಿಂದ ನಮಗೂ ಕೂಡ ಈ ಥರ ಚೇಂಬರ್ಸನ್ನು ನಮ್ಮ ಜಿಲ್ಲೆಗೆ ಕೊಡಿ ಅಂಥೇಳಿ ಅವರೊಂದು ಸುನಿಲ್ ಗೌಡ್ ಪಾಟೀಲ್ ತರಿಸ್ಕೊಂಡು ಎಂ ಬಿ ಪಾಟೀಲ್ ಫೌಂಡೇಶನಿಂದ ಇವತ್ತು ಜಿಲ್ಲಾಡಳಿತ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ಇವತ್ತೊಂದು ನೀಡಲಾಗ್ತಾಯಿದೆ। ತಾವು ನೋಡಿದ್ದೀರ ಅದರ ಡೆಮಾನ್ಸ್ಟ್ರೇಷನನ್ನು। ಇಲ್ಲಿ ಡಾಕ್ಟರ್ ಯಾವುದೇ ರೀತಿಯ ಆ ಒಂದು ಸ್ವ್ಯಾಬ್ ಟೆಸ್ಟ್ ಮಾಡುವಾಗ ಪೇಷಂಟ್ಗೆ ಅವ್ರಿಗೆ ಇಂಟ್ರ್ಯಾಕ್ಷನ್ ಆಗಲ್ಲ। ಹೀಗಾಗಿ ಡಾಕ್ಟರ್ಸು ಮತ್ತು ಯಾರು ಅದನ್ನು ಸ್ವ್ಯಾಬ್ ಟೆಸ್ಟ್ ಮಾಡ್ತಿದ್ದಾರೆ ಅವರ ಸುರಕ್ಷತೆ ಇದರಲ್ಲಿ ಆಗ್ತದೆ ಅನ್ನೋದನ್ನು ತಾವು ಕಂಡಿದ್ದೀರಿ। ಹೀಗಾಗಿ ಇದು ಒಂದು ಇಲ್ಲೇ ಒಂದಿದೆ, BLDಗೆ ಒಂದು ಬಂದಿದೆ, ಬಂದಿದೆ ಅದು BLDಗೆ ಒಂದು ಬಂದಿದೆ। ಇನ್ನೊಂದನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಇನ್ನೊಂದನ್ನು ಕೂಡ ತೆಗೆದುಕೊಂಡು ಅಲ್ಲಿ ಕಂಟೈನ್ಮೆಂಟ್ ಏರಿಯಾದಲ್ಲಿ ಇದು ಮಾಡಬೇಕು ಅಂತೇಳಿ ಅದನ್ನು ಕೂಡ ಒದಗಿಸುವಂಥ ಕೆಲಸ ಮಾಡ್ತೇವೆ। ಅದು ಗೊತ್ತಿಲ್ಲ, ಅದು 1,35,000 ಅಂದರೆ ಇದು ಮಾಡೆಲ್ ಎಲ್ಲನೂ ಕೂಡ ಡಿಫೆನ್ಸ್ನವರೇ ರೆಡಿ ಮಾಡಿಕೊಟ್ಟಿದ್ರು। ಡಿಸೈನ್ಡ್ ಬೈ ಡಿಫೆನ್ಸ್, ಎವ್ರಿಥಿಂಗ್ ಮ್ಯಾನುಫ್ಯಾಕ್ಚರ್ಡ್ ಬೈ ವೇಗ। ಏರ್ ಟೈಟಾಗೆಲ್ಲ ಇದು ಮಾಡಿರ್ತದೆ। ಇದರಲ್ಲಿ 2 ಥರ ಮಾಡೆಲ್ ಬರ್ತಿತ್ತು, ಇನ್ನೊಂದು ಸ್ಪ್ರಿಂಕ್ಲರ್ ಇರ್ತದೆ, ಅದರಲ್ಲಿ ಸ್ವಲ್ಪ ಅನಾನುಕೂಲತೆ ಆಗ್ತದೆ, ಡಾಕ್ಟರ್ಸ್ ಮುಂದೆ ಪಾಸ್ ಆಗ್ಬಿಟ್ಟು ದಿಸ್ ಇಸ್ ದ ಬೆಟರ್ ಮಾಡೆಲ್ ಅಂಥೇಳಿ BLD ಮುಂದೆ ಇಲ್ಲೊಂದು ತರಿಸ್ಕೊಟ್ಟಿದ್ದೀವಿ, ಇನ್ನೊಂದನ್ನು ಪ್ರೊಕ್ಯೂರ್ ಮಾಡ್ತೀವಿ ಅಂತ। इससे पहले भी एमबी पाटिल ने 50 लाख CM फंड को दिया कोविड-19 से लड़ने के लिए। मास्क बांटे। गोवा में फंसे हुए बीजापुर जिले के मजदूरों को 2000 राशन किट रवाना करके इंसानियत का संदेश दिया था। कोविड से लड़ने के लिए अपने तौर पर एमबी पाटिल और उनके छोटे भाई MLC सुनील गौड़ा पाटिल एमबी पाटिल फाउंडेशन के जरिए कोशिश कर रहे हैं। इस खतरनाक कोरोना वायरस से मुकाबला करने में वो अपना सहयोग दे रहे हैं। जब से लॉकडाउन जारी हुआ है, एमबी पाटिल फाउंडेशन हो या BLD संस्था ऐसे नाजुक हालात में कोरोना से बचने की लड़ाई में अपना हर तरह से सहयोग और योगदान देकर मुख्य भूमिका अदा कर रहे हैं। तो देखते रहिए आपका अपना बी न्यूज नेशन।